ನಮಸ್ಕಾರ ವೀಕ್ಷಕರೇ, ನಮ್ಮ ಭಾರತ ಆಧ್ಯಾತ್ಮಿಕ, ಧಾರ್ಮಿಕ ಹಾಗೂ ಪೌರಾಣಿಕ ಹಿನ್ನೆಲೆಗಳ ನೆಲೆಬೀಡಾಗಿದೆ. ಇಲ್ಲಿ ಹಲವು ದೇವಸ್ಥಾನಗಳು ತನ್ನದೇ ಆದ ವಿಶೇಷತೆಗಳನ್ನು ಹೊಂದಿದೆ. ಅದರಲ್ಲೊಂದು ಲಕ್ಷಾಂತರ ಭಕ್ತಾದಿಗಳನ್ನು ಹೊಂದಿರೋ ಗಾಣಗಟ್ಟಿ ಮಾಯಮ್ಮ ದೇವಿ. ಹೌದು ವೀಕ್ಷಕರೇ, ಈ ಕ್ಷೇತ್ರ ಹಲವು ವಿಶೇಷತೆಗಳನ್ನು ಒಳಗೊಂಡು ಹೆಸರಾಗಿದೆ. ಎಲ್ಲಾ ದೇವರಿಗೆ ಹಣ್ಣು, ಆಹಾರ, ಕುರಿ, ಕೋಳಿ, ಹೂವು, ಕಾಯಿ ಹೀಗೆ ದೇವರಿಗೆ ನೈವೇದ್ಯನ ಅರ್ಪಿಸ್ತೀರಿ. ಆದ್ರೆ ಈ ಕ್ಷೇತ್ರದಲ್ಲಿ ಮಾತ್ರ ತುಂಬಾ ವಿಭಿನ್ನವಾಗಿದೆ. ಈ ಮಾಯಮ್ಮ ದೇವಿಗೆ ದುಡ್ಡಿನಲ್ಲೇ ಅಲಂಕಾರ, ದುಡ್ಡಿನಲ್ಲೇ ಅರ್ಚನೆ, ದುಡ್ಡಿನಲ್ಲೇ ನೈವೇದ್ಯ, ದುಡ್ಡಿನಲ್ಲೇ ಅಭಿಷೇಕ ಕೂಡ ಮಾಡ್ತಾರೆ. ಈ ತಾಯಿ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ ಅಂತ ಹೇಳಲಾಗ್ತಿದೆ. ಈ ತಾಯಿಗೆ ದುಡ್ಡು ಅಂದ್ರೆ ತುಂಬಾ ಪ್ರಿಯ. ಈ ತಾಯಿಗೆ ಭಕ್ತರು 10 ರೂಪಾಯಿಯಿಂದ 2,000 ನೋಟಿನವರೆಗೂ ಹಾರ ಮಾಡಿ ಹಾಕ್ತಾರೆ. ಲಕ್ಷಾಂತರ ರೂಪಾಯಿ ದುಡ್ಡಿನ ಹಾರದಲ್ಲೇ ಮುಳುಗಿರೋ ಈ ದೇವಿಯು ಈ ಸ್ಥಳಕ್ಕೆ ಬಂದು ನೆಲೆಸೋಕೆ ಒಂದು ಅದ್ಭುತ ಹಿನ್ನೆಲೆ ಇದೆ. 100 ವರ್ಷಗಳ ಹಿಂದೆ ಕೆಲವು ವ್ಯಾಪಾರಿಗಳು ಕೋಣದ ವ್ಯಾಪಾರಕ್ಕೆ ಅಂತ ಕೊಲ್ಲಾಪುರಕ್ಕೆ ಹೋಗಿರ್ತಾರೆ. ಕೆಲವು ಕಥೆಗಳ ಪ್ರಕಾರ ಚಿನ್ನದ ವ್ಯಾಪಾರಕ್ಕೆ ಅಂತ ಹೇಳಲಾಗ್ತಿದೆ. ಕೊಲ್ಲಾಪುರದಿಂದ ವಾಪಸ್ ಬರುವಾಗ ಆ ವ್ಯಾಪಾರಿಗಳು ತುಂಬಾ ಸರಕು ಸಾಮಾನುಗಳನ್ನ ಕೋಣದ ಮೇಲೆ ಹಾಕೊಂಡು ಬರ್ತಿರ್ತಾರೆ. ಅದರಲ್ಲೊಬ್ಬ ವ್ಯಾಪಾರಿ ಕೋಣದ ಮೇಲೆ ಸರಕುಗಳು ಸಮನಾಗಿ ಕೂರೋಕೆ ಒಂದು ಕಲ್ಲನ್ನ ಒಂದು ಭಾಗದಲ್ಲಿ ಇಟ್ಕೊಂಡ್ ಬರ್ತಾನೆ. ಅದು ಗಾಣಗಟ್ಟಿಯ ಸ್ಥಳಕ್ಕೆ ಬರುತ್ತಲೇ ಸರಕುಗಳ ಭಾರ ಕಡಿಮೆ ಆಗುತ್ತೆ. ಹಾಗಾಗಿ ಕೊಲ್ಲಾಪುರದಿಂದ ತಂದಿದ್ದ ಕಲ್ಲನ್ನ ಗಾಣಗಟ್ಟಿಯಲ್ಲೇ ಎಸೆದು ಹೋಗ್ಬಿಡ್ತಾನೆ. ಕೊಲ್ಲಾಪುರ ಮಹಾಲಕ್ಷ್ಮಿಯ ಸ್ವರೂಪವಾಗಿರೋ ಆ ಕಲ್ಲೇ ಮುಂದೆ ಈ ಮಾಯಮ್ಮ ದೇವಿಯಾಗಿ ಪೂಜಿಸಲ್ಪಡ್ತಾಳೆ. ಹೀಗೆ ಪೂಜಿಸಲ್ಪಡ್ತಿದ್ದ ಮಾಯಮ್ಮ ದೇವಿ ಅದೇ ಊರಿನ ಒಬ್ಬ ಬಾಲಕಿಯ ಮೈ ಮೇಲೆ ಬಂದು ಈ ಊರಿನಲ್ಲಿ ನನಗೊಂದು ದೇವಸ್ಥಾನ ಕಟ್ಟಿ ಅಂತ ಹೇಳ್ತಾಳೆ. ಆ ಮಾಯಮ್ಮ ದೇವಿಯ ಆಜ್ಞೆಯಂತೆ ಮಾಯಮ್ಮ ದೇವಿಗೆ ಒಂದು ಅದ್ಭುತವಾದ ದೇವಾಲಯನ ನಿರ್ಮಾಣ ಮಾಡ್ತಾರೆ. ಸಕಲ ಸದ್ಭಕ್ತರ ಉದ್ಧಾರಕ್ಕಾಗಿ ಈ ಕ್ಷೇತ್ರದಲ್ಲಿ ನೆಲೆಸಿದ ಮಾಯಮ್ಮ ದೇವಿಯ ದೇವಸ್ಥಾನದಲ್ಲಿ ಹಲವು ಪವಾಡಗಳು ನಡೀತವೆ. ಅದರಲ್ಲೊಂದು ಚೀಟಿ ಹರಕೆ. ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರದಂದು ದೇವಿಯ ಪಲ್ಲಕ್ಕಿನ ಗದ್ದಿಗೆಯಿಂದ ಎಬ್ಬಿಸಿ ಊರಿನ ಸುತ್ತ ಸುತ್ತಿಸಿ ಪುನಃ ದೇವಸ್ಥಾನಕ್ಕೆ ಕರೆತರ್ತಾರೆ. ಆ ಸಮಯದಲ್ಲಿ ಭಕ್ತರು ತಾವು ಅಂದುಕೊಂಡ ಕೆಲಸ ಆಗುತ್ತೆ ಅಥವಾ ಇಲ್ಲ ಎಂದು 2 ಚೀಟಿಗಳಲ್ಲಿ ಬರೆದು ದೇವಸ್ಥಾನದ ಯಾವುದಾದರೂ ಒಂದು ಮೂಲೆಯಲ್ಲಿ ಮಣ್ಣಿನಲ್ಲಿ ಮುಚ್ಚಿಡ್ತಾರೆ. ದೇವಿಯ ಪಲ್ಲಕ್ಕಿನ ಹೊತ್ತಿರೋ ಅರ್ಚಕರು ಚೀಟಿನ ಪತ್ತೆ ಹಚ್ಚಿ ಒಂದು ಚೀಟಿನ ಹೊರತೆಗಿತಾರೆ. ಅದು ಭಕ್ತರ ಕೆಲಸ ಆಗುತ್ತೆ ಅಥವಾ ಇಲ್ಲ ಅನ್ನೋದು ದೇವಿ ನಿರ್ಧರಿಸುತ್ತಾಳೆ ಅಂತ ಹೇಳಲಾಗುತ್ತೆ. ಇದನ್ನ ಚೀಟಿ ಹರಕೆ ಅಂತ ಕರೆಯಲಾಗುತ್ತೆ. ಇನ್ನು ಮಕ್ಕಳಾಗದಿರೋ ದಂಪತಿಗಳು ಸಂತಾನ ಪ್ರಾಪ್ತಿಗಾಗಿ ತುಲಾಭಾರ ಹರಕೆನ ಅನ್ಕೊಂಡಿರ್ತಾರೆ. ಹರಕೆ ಹೊತ್ತ ಒಂದೇ ವರ್ಷದಲ್ಲಿ ತಾಯಿಯ ಕೃಪೆಯಿಂದ ಸಂತಾನ ಪ್ರಾಪ್ತಿ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಮಗು ಹುಟ್ಟಿದ ನಂತರ ಮಗುವಿನ ತೂಕದಷ್ಟು ತುಲಾಭಾರದಲ್ಲಿ ದುಡ್ಡು ಹಾಕಿ ಹರಕೆ ತೀರಿಸಲಾಗುತ್ತೆ. ಹಾಗೆ ನೌಕರಿ, ಸಾಲಬಾಧೆ, ಸಂಸಾರ ಕಲಹ, ಕುಟುಂಬ ವ್ಯಾಧಿ, ವ್ಯಾಪಾರ, ವ್ಯವಹಾರ ಅಭಿವೃದ್ಧಿಗೂ ಹರಕೆ ಕಟ್ಕೊಳ್ತಾರೆ. ತಾಯಿಗೆ ಏನೇ ಹರಕೆ ಕಟ್ಕೊಂಡ್ರು ಅದು ಹಣದ ರೂಪದಲ್ಲೇ ಕಟ್ಕೋಬೇಕಾಗುತ್ತೆ. ಅಷ್ಟೇ ಅಲ್ಲ, ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆ ದಿನದಂದು ರೋಗ ಪೀಡಿತರು, ದೆವ್ವ, ಪಿಶಾಚಿ ಹೀಗೆ ಹಲವು ದೈಹಿಕ ಹಾಗೂ ಮಾನಸಿಕ ರೋಗದಿಂದ ಬಳಲುತ್ತಿರುವ ಭಕ್ತರಿಗೆ ಅಲ್ಲಿಯ ಮಂತ್ರಿಸಿದ ನೀರನ್ನ ಮೈ ಮೇಲೆ ಸಿಂಪಡಿಸಲಾಗುತ್ತೆ. ಹೀಗೆ ಮಾಡೋದರಿಂದ ಸಕಲ ರೋಗಗಳು ನಿವಾರಣೆ ಆಗುತ್ತೆ ಅಂತ ಜನರ ನಂಬಿಕೆ. ಹಾಗೆ ತನ್ನನ್ನು ನಂಬಿದ ಭಕ್ತರನ್ನು ಕೈಬಿಡದ ಮಾಯಮ್ಮ ದೇವಿಯ ದೇವಸ್ಥಾನದಲ್ಲಿ ಒಂದು ದಿನ ರಾತ್ರಿ ಕಳೆದರೆ ಮುಂದೆ ತಮ್ಮ ಜೀವನದಲ್ಲಿ ಒಳಿತು ಉಂಟಾಗುತ್ತದೆ ಅನ್ನೋದು ಅಲ್ಲಿಯ ಭಕ್ತರ ನಂಬಿಕೆಯಾಗಿದೆ. ಈ ಮಾಯಮ್ಮ ದೇವಿಗೆ ಚಿನ್ನದ ಬಳೆ, ಸೀರೆ, ಗಾಜಿನ ಬಳೆಗಳು ಹೀಗೆ ಹಲವು ರೀತಿಯ ಕಾಣಿಕೆಗಳ ನೀಡುವ ಸಂಪ್ರದಾಯ ಸಹ ಇದೆ. ಇನ್ನು ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ ಮಹಾಲಕ್ಷ್ಮಿಯ ಸ್ವರೂಪ ಆಗಿರೋ ಮಾಯಮ್ಮ ದೇವಿಯ ಜಾತ್ರೆ ವಿಜೃಂಭಣೆಯಾಗಿ ಜರುಗುತ್ತೆ. ಇಲ್ಲಿ ಪ್ರಾಣಿ ಬಲಿಯ ಸಂಪ್ರದಾಯ ಸಹ ಈಗಲೂ ರೂಢಿಯಲ್ಲಿದೆ. ಅಲ್ಲಿಗೆ ಹಲವು ರಾಜ್ಯಗಳಿಂದ, ಹಲವು ಜಿಲ್ಲೆಗಳಿಂದ, ಹಲವು ಹಳ್ಳಿಗಳಿಂದ ಬರುವ ಭಕ್ತರು ಅಲ್ಲೇ ತಂಗಿದ್ದು ಅಡಿಗೆ ಮಾಡಿ ದೇವಿಗೆ ನೈವೇದ್ಯ ಅರ್ಪಿಸಿ ದೇವಿ ಕೃಪೆಗೆ ಪಾತ್ರರಾಗ್ತಾರೆ. ಇನ್ನು ಈ ದೇವಸ್ಥಾನ ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿಯ ಗಾಣಗಟ್ಟಿ ಅನ್ನೋ ಗ್ರಾಮದಲ್ಲಿದೆ. ಇದು ಬಳ್ಳಾರಿ ಜಿಲ್ಲೆಯಿಂದ ಸುಮಾರು 120 ಕಿಲೋಮೀಟರ್ ದೂರದಲ್ಲಿದೆ. ಮುಖ್ಯವಾಗಿ ಮಂಗಳವಾರ ಮತ್ತು ಶುಕ್ರವಾರ ಲಕ್ಷಾಂತರ ಭಕ್ತಾದಿಗಳು ದೇವಿಯ ದರ್ಶನ ಪಡ್ಕೊಂತಾರೆ. ಇನ್ನು ಕೊನೆಯದಾಗಿ ಸಕಲ ಭಕ್ತರ ಕಷ್ಟ, ನೋವು, ದುಃಖಗಳನ್ನು ಪರಿಹರಿಸುವ ಕೊಲ್ಲಾಪುರದ ಮಹಾಲಕ್ಷ್ಮಿಯ ಸ್ವರೂಪವಾಗಿರೋ ಗಾಣಗಟ್ಟಿಯಲ್ಲಿರೋ ಮಾಯಮ್ಮ ದೇವಿಯ ದರ್ಶನ ಒಮ್ಮೆಯಾದರೂ ಪಡೆದುಕೊಳ್ಳಿ.